ಹಾಯ್ ಹಲೋ ನಮಸ್ಕಾರ. ಸೂಪರಾಗಿ ತುಂಬ ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲ್ ಥರ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಸಖತ್ತಾಗಿರುತ್ತೆ. ಯಾರ್ಯಾರು ಬಿರಿಯಾನಿ ಲವರ್ ಆಗಿರ್ತೀರ ಸೊ ಒಂದು ಸಾರಿ ಟ್ರೈ ಮಾಡಿ. ಹೋಟೆಲಲ್ಲೇ ಬೇಕು ಅನ್ನೋರು ಮನೇಲಿ ಕೂಡ ಅದೇ ಥರ ಫ್ಲೇವರಲ್ಲಿ ಮಾಡ್ಕೋಬೋದು. ಫಸ್ಟ್ಗೆ ನಾನಿಲ್ಲಿ 1 ಲೋಟ ಆಗುವಷ್ಟು ಬಿರಿಯಾನಿ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಾರ್ಮಲ್ ಜೀರಾ ರೈಸ್ ಕೂಡ ತೊಗೋಬೋದು. ಬಟ್ ಜೀರಾ ರೈಸ್ನ ನೀರಲ್ಲಿ ನೆನೆ ಹಾಕೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ಹಾಗೆ ಹಾಕ್ಬೋದು. ನಾನಿಲ್ಲಿ ಬಿರಿಯಾನಿ ಅಕ್ಕಿ ಆಗೋದ್ರಿಂದ ನೆನೆ ಹಾಕಿದ್ದೀನಿ. 1 ಲೋಟಕ್ಕೆ 2 ಲೋಟ ನೀರು ಹಾಕಿದ್ದೀನಿ ನೋಡಿ. ನೆಕ್ಸ್ಟು 1 ಈರುಳ್ಳಿನ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 2 ಟೊಮೊಟೊ, 3 ಹಸಿರುಮೆಣಸಿಕಾಯಿ, ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಹಸಿರುಮೆಣಸಿಕಾಯಿ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ 3 to 4 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಅದಕ್ಕೆ ಎಣ್ಣೆ ಕಾಯ್ದಾದ್ಮೇಲೆ 3 ಲವಂಗ, 1 ಏಲಕ್ಕಿ, ನೆಕ್ಸ್ಟು 1 ಚಿಕ್ಕ ಪೀಸಾಗಿರೋ ಚಕ್ಕೆನ ತೊಗೊಂಡಿದ್ದೀನಿ. ನೆಕ್ಸ್ಟು ಕಸ್ತೂರಿ ಮೇಥಿನ ಸ್ಕಿಪ್ ಮಾಡ್ಬೋದು, ಬಟ್ ನಾನಿಲ್ಲಿ ಸ್ವಲ್ಪ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಇನ್ನು ಬೇಕು ಅಂತ ಏನಿಲ್ಲ. ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಫ್ರೈ ಆದಮೇಲೆ, ಹಸಿ ವಾಸನೆ ಹೋದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಕೂಡ ಹಾಕಬೇಕು ನೋಡಿ. ಈ ಥರ ಚೆನ್ನಾಗಿ ಬೇಕಿದ್ರೆ ಫಸ್ಟೇ ಕೂಡ ಹಾಕೋಬೋದು, ಬಟ್ ನಾವು ಹಸಿ ವಾಸನೆ ಹೋಗೋವರೆಗೂ ಬಿಡ್ತೀನಿ. ನೆಕ್ಸ್ಟು ಆದಮೇಲೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಅದನ್ನು ಹಾಕೋಬೇಕು. ಎಲ್ಲ ಚೆನ್ನಾಗಿ ಬೆಂದಾದಮೇಲೆ, ತುಂಬ ಫ್ರೈ ಆದಮೇಲೆ ಲಾಸ್ಟಿಗೆ ಒಂದು ಆಫ್ ಮಾಡೋಕ್ಕೆ 30 ಸೆಕೆಂಡ್ಸ್ ಇದ್ದೋ ಹಾಗೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ 30 ಸೆಕೆಂಡ್ ಮಾತ್ರ ಫ್ರೈ ಮಾಡಿ, ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ನೋಡಿ. ಫ್ರೈ ಮಾಡಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ. ನೆಕ್ಸ್ಟು ಅದು ಆರಾದಮೇಲೆ, ತಣ್ಣಗಾದಮೇಲೆ, ಏನು ನಾವು ಮಾಡ್ಕೊಂಡಿದ್ದೀವಲ್ಲ ಅದು ತಣ್ಣಗಾದಮೇಲೆ ಒಂದು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಬಿಸಿ ಇದ್ದರೆ ಆರಿಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಹಾಗೆ ರುಬ್ಬಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಒಂದು 2 ಸ್ಪೂನ್ ಆಗುವಷ್ಟು ನೀರು ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಬರುತ್ತೆ. ತುಂಬ ಮಾತ್ರ ನೀರು ಮಾತ್ರ ಹಾಕೋಕೆ ಹೋಗ್ಬಿಡಿ. ನೆಕ್ಸ್ಟು ಅದೇ ಪಾತ್ರೆಗೆ ನಾನಿಲ್ಲಿ 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತ ಹೇಳಿದರೆ ಸ್ಕಿಪ್ ಮಾಡ್ಬೋದು, ಬಟ್ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅದೇ ಇದಕ್ಕೆ ಇಲ್ಲಿ 3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ. ತುಪ್ಪ ಮತ್ತು ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ನೀವು ಮಾಡಬೇಕಾದ್ರೆ ನೀವೇ ಫೀಲ್ ಮಾಡ್ಬೋದು. ನೆಕ್ಸ್ಟ್ ಅದಕ್ಕೆ 1 ಲವಂಗ, 1 ಏಲಕ್ಕಿ, 1 ಚಿಕ್ಕ ಪೀಸ್ ಚಕ್ಕೆ, 2 ಬಿರಿಯಾನಿ ಎಲೆ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಆಲ್ರೆಡಿ ಹಾಕ್ಕೊಂಡಿದ್ದೀವಿ ಮಸಾಲೆಗೆ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆನ ಅದನ್ನು ಹಾಕ್ಕೊಳ್ಳಿ. ತುಂಬ ಎಣ್ಣೆನ ಕಡಿಮೆ ಮಾಡೋಕೆ ಹೋಗ್ಬಿಡಿ, ಇಲ್ಲ ಅಂದರೆ ಕೆಳಗಡೆ ಸೀದ್ಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ. ಚೆನ್ನಾಗಿ ಕ್ಲೀನಾಗಿ ಹಸಿ ವಾಸನೆ ಆಲ್ರೆಡಿ ಹೋಗಿತ್ತು, ಬಟ್ ಇನ್ನೂ ಚೆನ್ನಾಗಿ ಎಣ್ಣೆಗೆ ಮತ್ತು ತುಪ್ಪಕ್ಕೆ ಮಸಾಲೆ ಚೆನ್ನಾಗಿ ಆ್ಯಡ್ ಆಗಬೇಕು. ತುಂಬ ಚೆನ್ನಾಗಿ ಈ ಥರ ನೋಡಿ ಚೆನ್ನಾಗಿ ಕುದಿಬೇಕು. ನೀರು ಮಾತ್ರ ಆ್ಯಡ್ ಮಾಡೋಕೆ ಹೋಗ್ಬೇಡಿ, ಯಾಕೆಂದರೆ ಲಾಸ್ಟಿಗೆ ನಾವು ನೀರು ಹಾಕಬೇಕಾದ್ರೆ ಎಷ್ಟು ಹಾಕ್ಕೊತಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಆದಷ್ಟು ಕಡಿಮೆ ಮಾಡಿ, ಇಲ್ಲಾಂದರೆ ನಿಮಗೆ ಎಷ್ಟು ಹಾಕಬೇಕು ಅಂತ ಗೊತ್ತಿದ್ದರೆ ಓಕೆ. ನೆಕ್ಸ್ಟು ನಾನಿಲ್ಲಿ 1/4 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ನೆಕ್ಸ್ಟು ಒಂದು ಅರ್ಧ ಸ್ಪೂನು ಇಲ್ಲ 1/4 ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಎಗ್ ಮಸಾಲ ತೊಗೊಂಡಿದ್ದೀನಿ. ಎಗ್ ಮಸಾಲ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಏನು ಹಾಕಲೇಬೇಕು ಅಂತ ಏನಿಲ್ಲ. ನೆಕ್ಸ್ಟು ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಆದಷ್ಟು ನೀರಂತೂ ಹಾಕೋಕ್ಕೆ ಹೋಗ್ಬಿಡಿ, ಇಲ್ಲಾಂದರೆ ತುಂಬ ನಮಗೆ ಅಕ್ಕಿ ಹಾಕಬೇಕಾದ್ರೆ ಗೊತ್ತಾಗಲ್ಲ ಎಷ್ಟು ಹಾಕ್ಕೊಂಡಿದ್ದೀವಿ ಅಂತ. ಸೊ ಅಂಟ ಆಗೋಗ್ಬಿಡುತ್ತೆ. ಸೊ ನೀರು ಎಷ್ಟು ಕಡಿಮೆ ಹಾಕ್ಕೊತೀರ ಅಷ್ಟು ಚೆನ್ನಾಗಿ ಬರುತ್ತೆ ಉಡಿ ಉಡಿಯಾಗಿ ನೋಡಿ. ಲಾಸ್ಟಿಗೆ ನೀವು ಏನು ಜಾರಲ್ಲಿ ಮಸಾಲೆ ಉಳಿದಿತ್ತು ಅದಕ್ಕೆ ನೀರು ಹಾಕಿ ನೀವು ಅಳತೆ ಮಾಡಿ
ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೋಟ ಹಾಕಿರೋದ್ರಿಂದ ನಾನು ಇಲ್ಲಿ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೀರು ನಾನು ಮಾಡ್ತಿರೋದ್ರಲ್ಲಿ ನೀರು ಒಂದು ಚೂರು ಇರಲಿಲ್ಲ, ಸೊ 2 ಲೋಟ. ನಿಮಗೇನಾದ್ರು ನೀರು ಬಿಟ್ಟಿದೆ ಅಥವಾ ನೀರು ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿರಿ. ನಿಮಗೆ ಅರ್ಧ ಲೋಟ ಬಿಟ್ಟಿದೆ ಅಂದರೆ 1.5 ಲೋಟ ಹಾಕ್ಕೊಳ್ಳಿ, 1/4 ಲೋಟ ಬಿಟ್ಟಿದೆ ಅಂದರೆ 1 ಲೋಟ ಹಾಕ್ಕೊಳ್ಳಿ. ಸೊ ಸರಿಯಾಗುತ್ತೆ. 1 ಲೋಟಕ್ಕೆ 2 ಲೋಟ ನೀವು ಅಳತೆ ಮಾಡಿ ಹಾಕೋಕೋಬೇಡಿ. ಮಸಾಲೆಯಲ್ಲಿ ನೀರು ಇದೆಯೋ ಇಲ್ವಾ ಅಂತ ನೋಡಿ ಹಾಕಬೇಕಾಗತ್ತೆ. ಆ ಮಸಾಲೆಯಲ್ಲಿ ನೀರು ಇಲ್ಲದೆ ಇರೋ ರೀತಿ ನೋಡಿಕೊಂಡ್ರೆ ನೀವು ಆರಾಮಾಗಿ ನೀರು ಅಪ್ಲೈ ಮಾಡ್ಬೋದು. ನೋಡಿ, ನೆಕ್ಸ್ಟು ಈ ಥರ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿ ಕೂಡ ಹಾಕ್ಕೊಂಡೆ. ಇಲ್ಲಿ ನೀವು ಬೇಕಾದ್ರೆ ಮೊಸರು ಹಾಕೋಬೋದು ಫಸ್ಟಿಗೆ, ನಾನಿಲ್ಲಿ ಮರ್ತುಬಿಟ್ಟಿದ್ದೆ. ಸೊ ನೀವು ಮೊಸರು ಹಾಕೊಳ್ಳಿ. ನೋಡಿ, ಈ ಥರ ಉಪ್ಪೆಲ್ಲ ಹಾಕಿ ಒಂದು 15 ಮಿನಿಟ್ಸ್ ಮುಚ್ಚಿದ್ರೆ ಸಾಕು. ನಿಮಗೆ ಗ್ರೀನ್ ಕಲರ್ ಬೇಡ, ರೆಡ್ ಕಲರ್ ಬೇಕು ಅಂದರೆ ಚಿಲ್ಲಿನ ಅವಾಯ್ಡ್ ಮಾಡಿ ಚಿಲ್ಲಿ ಪೌಡರ್ನ ಹಾಕೋಬೋದು. ಈ ಥರ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ 2 ವಿಸಲ್ ಹೊಡೆದ್ಕೊಳ್ಳಿ ಸಾಕು, ಚೆನ್ನಾಗಿ ಬರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು. ನೀವು ಈ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಉಡಿಯಾಗಿ ಈ ಥರ ಗ್ರೀನ್ ಇದರಲ್ಲಿರುತ್ತೋ ಅದೇ ರೀತಿ ಬರುತ್ತೆ, ಚೆನ್ನಾಗಿರುತ್ತೆ. ಸೇಮ್ ಹೋಟೆಲ್ ಫ್ಲೇವರೇ ಬರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.